ಊಟ ಬಲ್ಲವನಿಗೆ ರೋಗವಿಲ್ಲ. ಬೇಸಿಗೆ ಕಾಲ ಹತ್ತಿರವಾಗ್ತಾ ಇದೆ. ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮಜ್ಜಿಗೆ ಸೂಕ್ತ ಪಾನೀಯ. ಹಾಗಾಗಿ ದಿನಾಲು ಒಂದು ಲೋಟ ಮಜ್ಜಿಗೆ ಕುಡಿಯಿರಿ. ಮಸಾಲ ಮಜ್ಜಿಗೆ ದೇಹಕ್ಕೆ ತಂಪು ನೀಡುವ ಅಮೃತ. ಮಜ್ಜಿಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಇದು ಬೇಸಿಗೆ ತಂಪು ಪಾನೀಯ. ಮನುಷ್ಯನನ್ನು ಬಿಸಿಲಿನಿಂದ ರಕ್ಷಣೆ ಮಾಡುತ್ತದೆ. ಹಾಗೆ ದೇಹಕ್ಕೆ ತುಂಬ ಶಕ್ತಿ ನೀಡುತ್ತದೆ. ಮಜ್ಜಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಲಬದ್ಧತೆ ನಿವಾರಣೆಗೆ ಮಜ್ಜಿಗೆ ರಾಮಬಾಣ. ಅಜೀರ್ಣತೆಯನ್ನು ನಿವಾರಿಸಿ ಜೀವಕ್ಕೆ ನೆಮ್ಮದಿ ನೀಡುತ್ತೆ. ಮಜ್ಜಿಗೆ ಮನುಷ್ಯನ ದೇಹದ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲತೆಯನ್ನು ಮಾಡಿಕೊಡುತ್ತದೆ. ಮಜ್ಜಿಗೆ ದೇಹಕ್ಕೆ ತಂಪು ನೀಡುವುದಲ್ಲದೆ ಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಇಂಥ ಪಾನೀಯದಿಂದ ಮನುಷ್ಯನಿಗೆ ಸಾಕಷ್ಟು ಅನುಕೂಲಗಳಿವೆ. ಹಾಗಾದರೆ ಬನ್ನಿ, ಇಂಥ ಮಜ್ಜಿಗೆಯಿಂದ ಮನುಷ್ಯ ಎಷ್ಟೊಂದು ಅನುಕೂಲತೆಗಳನ್ನು ಪಡಿತಾ ಇದ್ದಾನೆ ಅನ್ನೋದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ಮಜ್ಜಿಗೆ ಬಿಸಿಲು ಕಾಲದಲ್ಲಿ ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಅನುಕೂಲ. ಮಸಾಲ ಮಜ್ಜಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಪುಡಿ, ಕರಿಬೇವು, ಹಾಗೆ ಚಾಟ್ ಮಸಾಲ. ಹೀಗೆ ಈ ಥರ ಸಾಮಗ್ರಿಗಳನ್ನು ಸ್ವಲ್ಪವೇ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ ಮಜ್ಜಿಗೆಗೆ ಸೇರಿಸಿ ಕುಡಿದರೆ ಸ್ವರ್ಗಕ್ಕೆ ಮೂರೇಗೇಣು ಅಂತ ಅನುಭವ ಆಗುತ್ತೆ. ಬೇಸಿಗೆಗೆ ಒಳ್ಳೆ ಹಿತವಾದ ಸೌಖ್ಯ ನೀಡುತ್ತೆ ಈ ಪಾನೀಯ. ಹಾಗಾದರೆ ಬನ್ನಿ ತಿಳಿಯೋಣ, ಮಜ್ಜಿಗೆ ಕುಡಿಯೋದ್ರಿಂದ ದೇಹದ ಆರೋಗ್ಯಕ್ಕೆ ಸಿಗುವ ಪ್ರಯೋಜನಗಳು ಯಾವುವು ಅನ್ನೋದನ್ನು. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಒಳ್ಳೆಯ ಕೊಬ್ಬಿನಾಂಶ ಈ ಪಾನೀಯದಲ್ಲಿದ್ದು ಹೆಚ್ಚುವರಿ ದೇಹದ ತೂಕವನ್ನು ಕಡಿಮೆ ಮಾಡಲು ಮಜ್ಜಿಗೆ ಫ್ಯಾಟ್ ಬರ್ನರ್ ಆಗಿ ಕೆಲಸ ಮಾಡುತ್ತದೆ. ದಿನಾಲು ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ರಕ್ತದ ಒತ್ತಡ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಹೃದಯದ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ. ದಿನಾಲು ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ನೈಸರ್ಗಿಕ ಸೌಂದರ್ಯ ಹೆಚ್ಚುತ್ತೆ. ಹಾಗೆ ಮುಖದ ಮೇಲಿನ ಮೊಡವೆಗಳು, ಗುಳ್ಳೆಗಳು, ಸುಕ್ಕುಗಳು ಕೂಡ ಕಡಿಮೆ ಆಗುತ್ತವೆ. ಊಟವಾದ ಬಳಿಕ ಒಂದು ಲೋಟ ಮಜ್ಜಿಗೆ ಕುಡಿದರೆ ಹೊಟ್ಟೆ ಉಬ್ಬರ, ತೇಗು ಹಾಗೂ ಬಾಯಿಯಲ್ಲಿ ನೀರು ಬರುವ ಸಮಸ್ಯೆ ಕೂಡ ನಿವಾರಣೆ ಮಾಡುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಉತ್ತಮ. ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಇರೋ ಕಾರಣ ದೇಹದ ಮೂಳೆಗಳ ರಕ್ಷಣೆಗೆ ತುಂಬ ಮಜ್ಜಿಗೆ ಉಪಯುಕ್ತ. ವಯಸ್ಸಾದವರಲ್ಲಿ ಕಂಡುಬರುವ ಮಂಡಿ ನೋವು, ಕೀಲು ನೋವು ಇಂಥ ಸಮಸ್ಯೆಗಳಿಂದ ನಿವಾರಣೆ ಹೊಂದಲು ದಿನಾಲು ಒಂದು ಲೋಟ ಮಜ್ಜಿಗೆಯನ್ನು ಊಟದ ನಂತರ ಕುಡಿಯುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ತುಂಬ ಉತ್ತಮ. ದೇಹದಲ್ಲಿ ನೀರಿನ ಅಂಶ ಹೆಚ್ಚಿರುವುದು ಉತ್ತಮ. ಬೇಸಿಗೆಯಲ್ಲಿ ಸಾಮಾನ್ಯ ನಿರ್ಜಲೀಕರಣ ಆಗುವುದನ್ನು ದಿನಾಲು ಮಜ್ಜಿಗೆ ಕುಡಿಯೋದ್ರಿಂದ ತಪ್ಪಿಸಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.